ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಪವ್ಯ ಲೇ ಬಂದೇಣ. ಇಲ್ಲಿ ನೋಡು, ನಮ್ಮ ಶಿವಪ್ಪನ್ನ ಚಲೋ ಮನುಷ್ಯ, ಯಾರ ಸುದ್ದಿಗೂ ಹೋಗಾಗಿಲ್ಲ ಅಂತ ಮಾತಾಡ್ಕೊತಿದ್ರು. ಈಗ ನೋಡು, ಯಾವ್ದೋ ಹುಡುಗಿ ಜೊತೆ ಲವ್ ಡವಿ ಮಾಡಕತ್ತಾರ. ಸೌದತ್ತಿ ಅಲ್ಲವಾ, ಕಾಲ ಕೆಟ್ಟೋತಪ್ಪ. ಯಾವ ಹುತ್ತದಾಗ ಯಾವ ಹಾವು ಇರ್ತೈತಿ ಅಂತ ಹೇಳ್ಬಹುದು, ಆದ್ರ ಯಾವ ಹಾವು ಯಾವ ಪುಂಗಿನಾದಕ್ಕ ತಲೆ ಆಡ್ಸಾಕತ್ತೈತಿ ಅಂತ ಹೇಳಕ್ ಆಗೋದಿಲ್ಲ ನೋಡು. ಅಂತ ನೋಡುದು ಮಾರೆ, ನೀವು ಇಬ್ಬರು ಉಂಟಲ್ಲ ಶಿವಪ್ಪಣ್ಣನ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ ಆಯ್ತಾ. ಆದ್ರೆ ಒಂದು ವೇಳೆ ಇದ್ರೆ ನಂಗೆ ತೋರಿಸಿ ನೋಡುವ. ಲೇ ಮಂಜಾ, ಇವತ್ತು ಇಂಟರ್ನೆಟ್ನಾಗ ಬರೀ ಶಿವಪ್ಪನಂದ ಸುದ್ದಿ. ಯಾವ ರೀಲ್ಸ್ ಓಪನ್ ಮಾಡು, ಯಾವ ಪೇಜ್ ಓಪನ್ ಮಾಡು, ಯಾವ ವಿಡಿಯೋ ಓಪನ್ ಮಾಡು, ಎಲ್ಲ ಶಿವಪ್ಪನನ್ನ ಕಾಣಕತ್ತಾರ. ಹಾಗಾದ್ರೆ ನಂಗೆ ಕಲ್ಸಿ ಮಾರೆ, ನಾನ್ ನೋಡ್ತೇನೆ. ನೆಟ್ ಆನ್ ಮಾಡಿ ನೋಡು ಮಂಜ್ಯಾ, ನಾ ಆಗ್ಲೇ ನೀನು ಕಳ್ಸಿನಿ. ಎಂತ ಮಾರೆ, ಶಿವನ ಹೀಗೆ ಮಾಡುದ? ಅಲ್ಲ, ನಾನು ಶಿವನನ್ನು ಇಂಥ ಜನ ಅಂತ ನೆನೆಸ್ಲಿಲ್ಲ ಮಾರೆ. ಆದ್ರೆ ಅವ್ರ ತಂಗಿ ಅಂತ ಹೇಳ್ತಾ ಇದ್ರಲ್ಲ. ಏನೋ ಮಾತಾಡ್ತಾ ಇದ್ದೀರಾ? ಸ್ವಲ್ಪನಾದ್ರು ಮನ್ಸತ್ವ ಇದೆಯನ್ರ ನಿಮ್ಗೆ? ಶಿವಣ್ಣ ಎಷ್ಟು ವರ್ಷದಿಂದ ಗೊತ್ತು, ಅಂಥವ್ರ ಬಗ್ಗೆ ಬೀದಿ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡ್ತೀರಾ? ಲೇ ಶಂಕರ್ಯ, ವಿಷಯ ಗೊತ್ತಿಲ್ಲದ ಮಾತಾಡೋ ಮಂದಿ ಅಲ್ಲ ನಾವು. ಬೇಕಿದ್ರೆ ವಿಡಿಯೋ ನೋಡು. ಲೇ ತೋರ್ಸಲೇ. ಕಂದ, ಟ್ಯೂಷನ್ ಮ್ಯಾಮ್ ಹೇಳಿರೋದಲ್ಲ ಇನ್ನೊಂದ್ಸಲ ಬರಿ, ಅವಾಗ ತಲೆಯಲ್ಲಿ ಕರೆಕ್ಟಾಗಿ ನೆನಪಿರತ್ತೆ. ಸ್ಕೂಲಲ್ಲೂ ಅದನ್ನೇ ಬರೆದು, ಟ್ಯೂಷನಲ್ಲೂ ಅದನ್ನೇ ಬರೆದು, ಮನೇಲೂ ಅದನ್ನೇ ಬರೆದು, ನನಗಾಗಲ್ಲ ಅಪ್ಪ. ಹೆಲೋ, ಬೆಳಗ್ಗೆನೂ ತಿಂತ್ಯಾ, ಮಧ್ಯಾಹ್ನನೂ ತಿಂತ್ಯಾ, ರಾತ್ರಿನೂ ತಿಂತ್ಯಾ, ಅದಾಗತ್ತೆ ಇದಾಗಲ್ಲ ಅಲ್ಲ? ಹೇಳ್ದಷ್ಟು ಮಾಡು. ಅಲ್ಲಿ ನೋಡ್ರಪ್ಪ, ಅವ್ರ ಮಕ್ಕಳ ಬಂದ್ರು, ಅವ್ರ ಅಪ್ಪ ಎಂತವ್ರಂತ ಅವ್ರಿಗೆ ಗೊತ್ತಿಲ್ಲ, ಇನ್ನು ನಮಗೆ ಗೊತ್ತಾಗ್ತೈತ್ಯಾ? ಗೊತ್ತಾಗ್ಬೇಕಂದ್ರೆ ಏನೋ ಇಂಥ ವಿಡಿಯೋಗಳು ನೋಡ್ಬೇಕಪ್ಪ. ಪ್ರಣೀಶ್ ಕಂದ, ನಿಮ್ಮ ಅಪ್ಪರ ಮನೆಯಿಂದ ಹೊರಗೋಗಿ ಎಲ್ಲೇ ಯಾವ ಹುಡುಗಿಯರ ಜೊತೆ ಓಡಾಡ್ತಾರಂತ ಗೊತ್ತೇನು? ಅಂಕಲ್, ಏನ್ ಮಾತಾಡ್ತಾ ಇದ್ದೀರಾ? ಮೈಂಡ್ ಯೋರ್ ವರ್ಡ್ಸ್. ನಾವೇನೋ ಮೈಂಡ್ ಮಾಡ್ಕೋತೀವ ಅವಿ, ಆದ್ರೆ ನಿಮ್ಮಪ್ಪ ಏನು ಮಾಡ್ತಾನ ಅಂತಂದು ಇವತ್ತು ಇಂಟರ್ನೆಟ್ನಾಗ ಇಡೀ ಮಂದೆಲ್ಲ ನೋಡಿ ಮೈಂಡ್ ಮಾಡ್ಕೊಳಕತ್ತಾರ. ಬೇಕಾದ್ರೆ ನೋಡು ಮಂಜ್ಯಾ. ಗೊತ್ತಾಯ್ತಾ ನಿಮ್ಮ ಅಪ್ಪ ಹೇಗೆ ಅಂತೇಳಿ? ಹಲೋ, ಎಕ್ಸ್ಕ್ಯೂಸ್ ಮೀ, ಅಕ್ಕಪಕ್ಕದ ಮನೆಯವರು ಅಕ್ಕಪಕ್ಕದಲ್ಲೇ ಇರ್ಬೇಕು, ಮನೆ ಒಳಗೆಲ್ಲ ಬರಕ್ ಹೋಗ್ಬಾರ್ದು. ಒಂದ್ಸಲಿ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಸರಿ ಇರಲ್ಲ, ಹೇಳ್ತಿದ್ದೀನಿ. ಕಂದ, ಇವ್ರ ಹತ್ರ ಏನ್ ಮಾತು? ಬಾ. ನಾವ್ ಯಾರಿಗೆ ಏನ್ ಅನ್ಯಾಯ ಮಾಡಿದೀವಿ ಅಂತ ಜನ ಹೀಗೆಲ್ಲ ಮಾಡ್ತಿದ್ದಾರೆ ಗೌರಿ. ಅಕ್ಕ, ಈ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಈ ಜಗತ್ತಲ್ಲಿ ಬದುಕೋಕ್ಕಾಗಲ್ಲ. ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಆಗ್ಲೇ 20 ಜನ ನೆಂಟರಷ್ಟು ಫೋನ್ ಮಾಡಿದ್ದಾರೆ. ನನ್ನ ಹತ್ರನೇ ಅಲ್ಲಿಗೆ ಕಳಿಸಿ ಅಂತ ಕೇಳ್ತಾರಲ್ಲ, ಎಷ್ಟು ನೋವಾಗಲ್ಲ. ನಿಜ ಗಿರ್ಜಮ್ಮ, ಈಗಿನ ಕಾಲ ಹೆಂಗಾಯ್ತಂದ್ರೆ ಅಣ್ಣ ತಂಗಿ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಸೋಷಿಯಲ್ ಮೀಡಿಯಾಗೆ ಹಾಕರು ನನ್ನ ಅಣ್ಣ ಅಂದಳಿ ಇವಳು, ನನ್ನ ತಂಗಿ ಅಂದಳಿ ಅವನು ಮೆನ್ಷನ್ ಮಾಡ್ಕೆ, ಇಲ್ಲ ಅಂದ್ರೆ ಅದಕ್ಕೂ ಬ್ಯಾಡ್ ಕಮೆಂಟ್ ಹಾಕ್ತು. ಕಾಲ ಕೆಟ್ಟೋಯ್ತು ಮರ್ರೆ, ನೀವು ಬೇಜಾರು ಮಾಡ್ಕೊಂಬೇಡಿ. ಬೇಜಾರು ಮಾಡ್ಕೊಳ್ದೆ ಹೇಗಿರ್ಲಿ ಕಶ್ಯವ್ರೆ? ಪಾಪ, ಈ ವಿಷಯ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಆಘಾತ ಆಗಲ್ಲ. ಇನ್ನು ಮಕ್ಕಳು, ಅವ್ರಿಗೆ ಗೊತ್ತಾದ್ರೆ ಅವ್ರ ಅಪ್ಪನ ಬಗ್ಗೆ ಅವ್ರಿಗೆ ಏನ್ ಅನ್ಕೊಳ್ಳಲ್ಲ. ಅಮ್ಮ, ಅಪ್ಪನ ವಿಷಯ ನಮ್ಮಿಬ್ರಿಗೂ ಗೊತ್ತು. ಇದಕ್ಕೆ ನೀವೇ ಕಳಿತೀಯ ಬಿಡು, ನಮಗಪ್ಪ ಏನು ಅಂತ ಗೊತ್ತು ತಾನೆ. ಅಮ್ಮ, ಈ ಇಂಟರ್ನೆಟ್ ಅನ್ನೋದು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದಮ್ಮ. ಈಗ ಡೀಪ್ ಫೇಕ್ ಆ್ಯಪ್ ಎಲ್ಲ ಬಂದ್ಬಿಟ್ಟಿದೆ. ಅದರಲ್ಲಿ ನಮ್ಮ ಫೋಟೋಸ್ ಹಿಡ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೇ AI ಅಂತಾರಲ್ಲ, ಅದ್ರಲ್ಲಿ ಯಾರ್ದೋ ಬಾಡಿಗೆ ಯಾರ್ದೋ ಮುಖ ಎಲ್ಲ ಹಾಕ್ಬೋದು. ರೀಸೆಂಟಾಗಿ ಒಂದು ಹೀರೋಯಿನ್ ವಿಡಿಯೋ ವೈರಲ್ ಮಾಡಿದ್ರಲ್ಲ, ಇದು ಅದೇ ಥರ ಅಲ್ಲ? ಕಂಡ್ರೆ ಮಕ್ಕಳಿಗೆ ವಿಷಯ ಗೊತ್ತಿತ್ತು, ಆದ್ರೂ ನೀವು ಎಂತಕ್ಕೆ ಟೆನ್ಷನ್ ಮಾಡ್ಕೊಂತಿದ್ರಿ? ಹೇ ಗಿರಿ, ಅಳ್ತಾ ಇದೆಯಾ? ಅಯ್ಯ, ತಿನ್ನಕ್ಕೆ ನೀನು ಆಚೆ ಕರ್ಕೊಂಡು ಹೋಗಿಲ್ಲ ಅಂತ ಅಳ್ತಾ ಇದೆಯಾ ಗಿರಿ? ಅದಕ್ಕೆ ಯಾಕೆ ಹೇಳ್ತೀರಾ ಅದಕ್ಕೆ? ಎಲ್ಲರಿಗೂ ಸೇರಿಸಿನೇ ಪಾರ್ಸಲ್ ತಂದಿದ್ದೀವಿ. ಇವತ್ತು ಶೂಟ್ ಎಷ್ಟು ಚೆನ್ನಾಗಾಯ್ತು ಗೊತ್ತಾ?
ಬರೀ ಹೇಳ್ತಾ ಇದ್ದೀರಾ, ಕೊಡು ಪಾರ್ಸಲ್ನ. ಯಾಕೆಲ್ಲರೂ ಒಂಥರ ಇದ್ದೀರಾ, ಏನಾಯ್ತು? ಬಾವ, ಅದು ನೀವು ಲಕ್ಷ್ಮಿ ಇಬ್ರು ಇರೋ ಫೋಟೋನ ಯಾರೋ ಎಡಿಟ್ ಮಾಡಿ ಅವ್ರ ಪೇಜಲ್ಲಿ ಹಾಕಿದ್ದಾರೆ. ನಮ್ಮ ಶಿವಪ್ಪನ ಚಲೋ ಮನುಷ್ಯ, ಯಾರ ಸುದ್ದಿಗೂ ಹೋಗಾಗಿಲ್ಲ ಅಂತ ಮಾತಾಡ್ಕೊತಿದ್ರು. ಈಗ ನೋಡು, ಯಾವ್ದೋ ಹುಡುಗಿ ಜೊತೆ ಲವ್ ಇಡವಿ ಮಾಡಕತ್ತಾರ. ಅಲ್ಲ, ನಾನು ಶಿವನ ನಾನು ಇಂಥ ಜನ ಅಂತ ನೆನೆಸ್ಲಿಲ್ಲ ಮಾರೆ. ಖಾತ್ರಿ ಹಾಕ್ಬಿಡ್ರಿ. ಅದು ಇದೆಲ್ಲ ಮಾಮೂಲಂತೆ. ಈಗ ತಾನೇ ಪ್ರಣಿ ಅದೇ ಹೇಳ್ತಾ ಇದ್ಲು. ಅದೇನೋ AI ಅಂತ ಏನೋ ಹೇಳ್ತಾರಂತೆ, ಅದರಲ್ಲಿ ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿದ್ಲು. ನೋಡಿ, ನಾವೆಲ್ಲರೂ ಆರಾಮಾಗಿದ್ದೀವಿ. ಪ್ಲೀಸ್ ರೀ, ಅನ್ಕೋಬೇಡ್ರಿ. ಗಿರಿ, ಈ ವಿಷಯ ಕೇಳಿಸ್ಕೊಳಕ್ಕೆ ಒಂಥರ ಇದೆ. ಅಂಥದ್ರಲ್ಲಿ ನೊಂದ್ಕೋಬೇಡ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ, ಇವಳು ಯಾರು? ನನ್ನ ತಂಗಿ, ನನ್ನ ತಾಯಿಗಿಂತ ಹೆಚ್ಚು. ಅಂತಂದ್ರೆ ನಮ್ಮ ಬಗ್ಗೆ ಅಣ್ಣ, ಪ್ಲೀಸ್ ಅಣ್ಣ, ಅಳ್ಬೇಡ. ಇಷ್ಟು ದಿನ ಈ ವಿಕೃತ ಮನಸ್ಸಿರೋ ಜನ ನನ್ನ ಬೆಳವಣಿಗೆನ ಸಹಿಸ್ಕೊಳಕ್ಕಾಗದೆ ನನ್ನ ಫೋಟೋನ ಇಟ್ಕೊಂಡು ಅವ್ರಿಗೆ ಬೇಕಾದಾಗೆ ಕೆಟ್ಟ ರೀತಿಲಿ ವಿಡಿಯೋ ಮಾಡಿದ್ರು. ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ಅಣ್ಣನ ಜೊತೆ ಈ ಥರ ಕೆಟ್ಟದಾಗಿ ಬಿಂಬಿಸಿದ್ದಾರೆ. ಅಣ್ಣ, ನಿನ್ನ ಜೊತೆ ಬೇರೆ ಯಾರೇ ಇದ್ದಿದ್ರು ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ನಿನ್ನ ಜೊತೆಗಿದ್ದಿದ್ದು ನಾನಲ್ವಾ, ಅದಕ್ಕೆ ಹೀಗಾಗೋಯ್ತು. ಎಲ್ಲದಕ್ಕೂ ಕಾರಣ ನಾನೇ. ಸಾರಿ, ಐ ಆಮ್ ಸಾರಿ ಅಣ್ಣ. ನೀನ್ಯಾಕಮ್ಮ ಸಾರಿ ಕೇಳ್ತೀಯ? ತಾಯಿ ಮಗ, ಅಣ್ಣ ತಂಗಿ, ಅಕ್ಕ ತಮ್ಮ, ಅತ್ತಿಗೆ ಮೈದ್ನ, ಇದೆಲ್ಲ ಪವಿತ್ರವಾದ ಸಂಬಂಧಗಳು. ಅಂತ ಸಂಬಂಧಕ್ಕೂ ಮಸಿ ಬೆಳೆಯುವಂತ ನೀಚರಿದ್ದಾರೆ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರ ಅಂತರಾತ್ಮದಲ್ಲಿ ಇಂಥ ವಿಷಯನ. ಅಲ್ಲ, ಈ ವಿಷಯ ಏನಾದ್ರು ಇವರಪ್ಪ ಅಮ್ಮಂಗೆ ಗೊತ್ತಾದ್ರೆ ಪಾಪ ಅವ್ರಿಗೇನಾಗ್ಬೇಡ. ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕಬೇಕಾಗಿರೋರು ನಾವು. ಅಂಥದ್ರಲ್ಲಿ ತಪ್ಪೇ ಮಾಡದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.